ಓಂ ಬ್ರಹ್ಮದೇವ, ನನಗೆ ಸಕಲ ಶಾಸ್ತ್ರ ಪಾರಂಗತ ಬುದ್ಧಿವಂತ ಪರಾಕ್ರಮಿಯಾದ ಮಗನನ್ನು ಕರುಣಿಸು. ರವನ, ನೀವೊಬ್ಬ ವಾಗ್ಮಿ ಯೋಧ, ಆದರೆ ಜ್ಞಾನದ ಗಂಭೀರತೆಯೂ ಬೇಕು. ಈ ಬ್ರಹ್ಮಾಂಡದಲ್ಲಿ ಸರಿಸಾಟಿಯಿಲ್ಲದ ವೀರನಾಗಿ ಬೆಳೆ ತಂದೆ ತಾಯಿಯರ ಆಶೀರ್ವಾದದೊಂದಿಗೆ ರಾವಣ ಲಂಕೆಯನ್ನ ಪ್ರವೇಶಿಸುತ್ತಾನೆ. ನಾನು ಈ ಪೃಥ್ವಿಯ ಏಕೈಕ ಚಕ್ರವರ್ತಿ. ಇಂದ್ರಲೋಕ, ಯಮಲೋಕ, ವರುಣಲೋಕ ಎಲ್ಲವೂ ನನ್ನ ಅಧೀನವಾಗಲಿ. ದೇವತೆಗಳು ಅಚಂಬಿತರಾಗುತ್ತಾರೆ, ತ್ರಾಸಗೊಳ್ಳುತ್ತಾರೆ. ರಾವಣನಿಗೆ ಶಾಪಗಳ ಸುರಿಮಳೆ, ಪರಶುರಾಮನ ಶಾಪ, ನಂದಿ ಶಾಪ. ಅವಳಂತ ಸೌಂದರ್ಯವಂತಿ ನಾನು ಇಷ್ಟು ಕಾಲ ನೋಡಿಲ್ಲ. ಸೀತಾ ನನ್ನ ಲಂಕಾಪುರಕ್ಕೆ ಬರಬೇಕು. ಮಾರೀಚ ಪ್ರಾಣಿಯ ವೇಷದಲ್ಲಿ ರಾಮನನ್ನು ಕಾಡಿನಲ್ಲಿ ಕರೆದೊಯ್ಯುತ್ತಾನೆ. ಮಾರುವೇಷದಲ್ಲಿ ರಾವಣನು ಸೀತೆಯನ್ನು ಅಪಹರಿಸುತ್ತಾನೆ. ರಾಮ ರಾವಣನ ಅಪಹರಣದ ಕಥೆ. ರಾಮನ ಸೈನ್ಯವು ಸಮುದ್ರವನ್ನು ದಾಟಿ ಲಂಕೆಯನ್ನು ಪ್ರವೇಶಿಸುತ್ತದೆ. ಹನುಮಂತನ ಸುಡುವ ಕಾರ್ಯಗಳು, ಅತಿಕಾಯ, ಇಂದ್ರಜಿತ್ ಮತ್ತು ಕುಂಭಕರ್ಣ ಯುದ್ಧಗಳು. ಅನ್ನನೇ, ಧರ್ಮಪಥವನ್ನೇ ಬಿಟ್ಟು ಅಧರ್ಮದಲ್ಲಿ ಹೆಜ್ಜೆ ಇಟ್ಟೆ. ಇದೇ ನಿನ್ನ ಅಂತ್ಯ. ರಾಮ, ನೀನು ಸತ್ಯ ಮತ್ತು ಧರ್ಮದ ಸಾಕಾರ. ನನಗೆ ದೇಹದ ಮಹತ್ವ ಮಾತ್ರ ಗೊತ್ತು, ಆದರೆ ನೀನು ಆತ್ಮದ ಮಹತ್ವ